ನಿಮಗೆ ಗ್ಯಾಸ್ಟ್ರಿಕ್ ಯಾಕೆ ಆಗುತ್ತೆ ಗೊತ್ತಾ? 60 ದಿನ 60 ಶರೀರದಲ್ಲಾಗುವ ತೊಂದರೆಗಳ ಬಗ್ಗೆ ತಿಳ್ಕೊಳ್ಳೋಣ. ನಾನು ನಿಮ್ಮ ವೈದ್ಯ ಅರುಣ್. ಗ್ಯಾಸ್ಟ್ರಿಕ್ ಅನ್ನೋದು ಒಂದು ರೋಗ ಅಲ್ಲ, ಅದು ಒಂದು ಹೊಟ್ಟೆಯಲ್ಲಿ ಆಗ್ತಿರೋ ತೊಂದರೆದ ಎಚ್ಚರಿಕೆ ಗಂಟೆ. ಯೂಶಲಿ ಏನಾಗುತ್ತೆ ಅಂದರೆ, ನಾವು ತಿನ್ನೋ ಆಹಾರ ಜೀರ್ಣ ಆಗೋಕ್ಕೆ ಪ್ರತಿದಿನ ಒಂದು HCl ಅಂತ ಒಂದು ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಈ ಆ್ಯಸಿಡ್ಡು ನಮ್ಮ ಹೊಟ್ಟೆಗೆ ತೊಂದರೆ ಕೊಡದೇ ಇರೋ ಹಾಗೆ, ಬರೀ ಆಹಾರನ ಜೀರ್ಣ ಮಾಡೋಕ್ಕೆ ಆಗುವಂಗೆ ನಮ್ಮ ಹೊಟ್ಟೆ ಮೇಲೆ ಒಂದು ಪದರ ಇರುತ್ತೆ, ಒಂದು ಕವರ್ ಇರುತ್ತೆ. ಆದರೆ ನೀವು ವರಿ ಕರಿ ಅಂದರೆ ಬೇಗ ಬೇಗ ಊಟ ಮಾಡೋದು, ಇಲ್ಲ ಟೈಮ್ ಸರಿಯಾಗಿ ತಪ್ಪಿಸಿ ಊಟ ಮಾಡೋದು, ಮತ್ತು ಜಾಸ್ತಿ ಟೆನ್ಷನ್ ತೊಗೊಳ್ಳೋದು, ಅದ್ರ ಜೊತೆಗೆ ನೀವು ಜಾಸ್ತಿ ಕರೆದಿರೋ ಪದಾರ್ಥ ಇಲ್ಲ ಎಣ್ಣೆ ಮಸಾಲೆ ಪದಾರ್ಥ ತಿನ್ನೋದ್ರಿಂದ, ಮತ್ತು ಸ್ಮೋಕಿಂಗ್ ಮಾಡೋದು, ಡ್ರಿಂಕಿಂಗ್ ಮಾಡೋದು, ಅದರ ಜೊತೆಗೆ ನೋವಿನ ಮಾತ್ರೆ ಜಾಸ್ತಿ ನುಂಗೋದ್ರಿಂದ, ಮತ್ತು ಹೊಟ್ಟೆಯಲ್ಲಿ H. ಪೈಲೋರಿ ಅನ್ನೋ ಒಂದು ಸೋಂಕು ಆಗೋದ್ರಿಂದ ನಮ್ಮ ಹೊಟ್ಟೆ ಪದರ ಹಾಳಾಗ್ಬಿಡುತ್ತೆ, ಇಲ್ಲ ವೀಕ್ ಆಗಿಬಿಡುತ್ತೆ, ದುರ್ಬಲ ಆಗುತ್ತೆ. ಆವಾಗ ಆ್ಯಸಿಡ್ಡು ಹೊಟ್ಟೆಗೆ ಡೈರೆಕ್ಟಾಗಿ ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದರಿಂದ ನಮಗೆ ಹೊಟ್ಟೆ ಉರಿ, ಎದೆ ಉರಿ ಬರೋದು, ಹುಳಿ ತೇಗ್ ಬಂದಂಗೆ ಆಗೋದು, ಹೊಟ್ಟೆ ಉಬ್ರ ಆದಂಗೆ ಆಗೋದು, ಮತ್ತು ವಾಂತಿ ಬಂದಂಗೆ ಆಗೋದು, ಇವೆಲ್ಲ ನಿಮಗೆ ತೊಂದರೆಗಳು ಕಾಣ್ತವೆ. ಇದಕ್ಕೆ ನಾವು ಗ್ಯಾಸ್ಟ್ರೈಟಿಸ್ ಅಂತ ಕರಿತೀವಿ. ಹೀಗಾಗಿ ಗ್ಯಾಸ್ಟ್ರಿಕ್ ಕಡಿಮೆ ಆಗ್ಬೇಕಂದ್ರೆ ಮೊದಲು ವರಿ ಕರಿ ಮತ್ತು ಸ್ಮೋಕಿಂಗ್, ಡ್ರಿಂಕಿಂಗ್ ಮತ್ತು ಜಾಸ್ತಿ ಮಾತ್ರೆಗಳನ್ನ ನುಂಗೋದನ್ನ ಬಂದ್ ಮಾಡಿ. ಪದೇ ಗ್ಯಾಸ್ಟ್ರಿಕ್ ಆಗ್ತಿದೆ, ಇಲ್ಲ ಟಾಯ್ಲೆಟಲ್ಲಿ ಕರಿ ಕಲರ್ ಹೋಗ್ತಾ ಇದೆ, ವಾಂತಿ ರಕ್ತ ಆಗ್ತಿದೆ, ಮತ್ತು ಜಾಸ್ತಿ ಎದೆ ಉರಿ ಬರ್ತಿದ್ರೆ ಹತ್ತಿರದ ವೈದ್ಯರನ್ನ ಹೋಗಿ ಭೇಟಿ ಮಾಡಿ. ಮತ್ತು ನಿಮ್ಗೇನಾದರೂ ಈ ಥರ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕಾಣ್ತಾ ಇದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಗ್ಯಾಸ್ಟ್ರಿಕ್ ಅಂತ ಕಮೆಂಟ್ ಮಾಡಿ. ಮತ್ತು ಯಾರಿಗೆ ಗ್ಯಾಸ್ಟ್ರಿಕ್ ತೊಂದರೆ ಇರುತ್ತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದ.